ಕನ್ನಡ ಸ್ಟೋರಿ ರೀಡಿಂಗ್. ಕನ್ನಡ ಕಥೆಯನ್ನು ಓದುವುದು ಕೋತಿಯ ನ್ಯಾಯ. ಈ ಕಥೆಯನ್ನು ನಾನು ಈಗಾಗಲೇ ಬರೆದಿರುವಂಥ ವಿಡಿಯೋವನ್ನು ಈಗಾಗಲೇ ನಾನು 8/4/24 ಇಸ್ವಿಗೆ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಓದುವುದನ್ನು ಮಾಡೋಣ. ಅವತ್ತು ಕಥೆಯನ್ನು ಬರೆಯೋದಷ್ಟೇ ಆಗಿತ್ತು, ಇವತ್ತು ಓದೋಣ. ಅದಕ್ಕಿಂತ ಮೊದಲು ನಿಮಗೆ ಕನ್ನಡದ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ. ಈಗಾಗಲೇ ನಾನು ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಇವೆಲ್ಲವೂ ಈಗಾಗಲೇ ಅಪ್ಲೋಡ್ ಮಾಡಿರೋಂಥ ವಿಷಯಗಳು. ಈ ಎಲ್ಲ ವಿಡಿಯೋಗಳು ಇಷ್ಟು ಪ್ಲೇಲಿಸ್ಟ್ಗಳಲ್ಲಿದೆ. ನಿಮಗೆ ಆಸಕ್ತಿ ಇರೋರು ನೋಡಿ. ಈಗ ಕಥೆಯನ್ನು ಓದೋಣ. ಕೋತಿಯ ನ್ಯಾಯ. ಕೋತಿಯ ನ್ಯಾಯ. ಒಂದು ಊರಿನಲ್ಲಿ ಎರಡು ಬೆಕ್ಕುಗಳಿದ್ದವು. ಒಂದು ಊರಿನಲ್ಲಿ 2 ಬೆಕ್ಕುಗಳಿದ್ದವು. ಒಮ್ಮೆ ಅವುಗಳಿಗೆ ಒಂದು ರೊಟ್ಟಿ ಸಿಕ್ಕಿತು. ರೊಟ್ಟಿಯನ್ನು ಕದ್ದು ತಂದ ಬೆಕ್ಕು, ಈ ರೊಟ್ಟಿ ನನಗೇ ಸೇರಬೇಕು ಎಂದಿತು. ರೊಟ್ಟಿಯನ್ನು ಕದ್ದು ತಂದ ಬೆಕ್ಕು, ಈ ರೊಟ್ಟಿ ನನಗೇ ಸೇರಬೇಕು ಎಂದಿತು. ಆದರೆ ಮತ್ತೊಂದು ಬೆಕ್ಕು ರೊಟ್ಟಿಯನ್ನು ತೋರಿಸಿದ್ದು ನಾನು. ಆದ್ದರಿಂದ ಅದನ್ನು ನಾನೇ ತಿನ್ನಬೇಕು ಎಂದಿತು. ಆದರೆ ಮತ್ತೊಂದು ಬೆಕ್ಕು ರೊಟ್ಟಿಯನ್ನು ತೋರಿಸಿದ್ದು ನಾನು, ಆದ್ದರಿಂದ ಅದನ್ನು ನಾನೇ ತಿನ್ನಬೇಕು ಎಂದಿತು. ಆಗ ಸಮಸ್ಯೆಯನ್ನು ಪರಿಹರಿಸಲು ಅವು ಒಂದು ಮಂಗನ ಬಳಿ ಹೋದವು. ಮಂಗವು 2 ಬೆಕ್ಕುಗಳಿಗೆ ರೊಟ್ಟಿಯನ್ನು ಸಮನಾಗಿ ಹಂಚುತ್ತೇನೆ ಎಂದು ಒಂದು ತಕ್ಕಡಿ ತಂದಿತು. ಮಂಗವು 2 ಬೆಕ್ಕುಗಳಿಗೆ ರೊಟ್ಟಿಯನ್ನು ಸಮನಾಗಿ ಹಂಚುತ್ತೇನೆ ಎಂದು ಒಂದು ತಕ್ಕಡಿ ತಂದಿತು. ರೊಟ್ಟಿಯನ್ನು 2 ಭಾಗ ಮಾಡಿ ತಕ್ಕಡಿಯ 2 ತಟ್ಟೆಗಳಲ್ಲಿ ಒಂದೊಂದು ಭಾಗವನ್ನು ಇಟ್ಟು ತೂಗಿ ಎಡಗಡೆಯ ತುಣುಕು ದೊಡ್ಡದಾಗಿದೆ ಎಂದು ಒಂದು ಸ್ವಲ್ಪ ರೊಟ್ಟಿ ಮುರಿದು ತಿಂದಿತು. ರೊಟ್ಟಿಯನ್ನು 2 ಭಾಗ ಮಾಡಿ ತಕ್ಕಡಿಯ 2 ತಟ್ಟೆಗಳಲ್ಲಿ ಒಂದೊಂದು ಭಾಗವನ್ನು ಇಟ್ಟು ತೂಗಿ ಎಡಗಡೆಯ ತುಣುಕು ದೊಡ್ಡದಾಗಿದೆ ಎಂದು
ಒಂದು ಸ್ವಲ್ಪ ರೊಟ್ಟಿ ಮುರಿದು ತಿಂದಿತು. ನಂತರ ಮತ್ತೆ ತೂಗಿ ಬಲಗಡೆಯ ರೊಟ್ಟಿಯ ಚೂರನ್ನು ತಿಂದಿತು. ನಂತರ ಮತ್ತೆ ತೂಗಿ ಬಲಗಡೆಯ ರೊಟ್ಟಿಯ ಚೂರನ್ನು ತಿಂದಿತು. ಹೀಗೆ ಒಮ್ಮೆ ಎಡ ತಟ್ಟೆಯ ರೊಟ್ಟಿಯ ಚೂರು, ಒಮ್ಮೆ ಬಲ ತಟ್ಟೆಯ ಚೂರು ತಿನ್ನುತ್ತಾ ಸಂಪೂರ್ಣ ರೊಟ್ಟಿಯನ್ನು ತಾನೇ ತಿಂದು ಬಿಟ್ಟಿತು. ಹೀಗೆ ಒಮ್ಮೆ ಎಡತಟ್ಟೆಯ ರೊಟ್ಟಿಯ ಚೂರು, ಒಮ್ಮೆ ಬಲತಟ್ಟೆಯ ಚೂರು ತಿನ್ನುತ್ತಾ ಸಂಪೂರ್ಣ ರೊಟ್ಟಿಯನ್ನು ತಾನೇ ತಿಂದು ಬಿಟ್ಟಿತು. ಮಂಗನ ಕಪಟ ಬುದ್ಧಿಯನ್ನು ಅರಿಯದ ಬೆಕ್ಕುಗಳಿಗೆ ತಾವು ಮೋಸ ಹೋದ ಅರಿವಾಯಿತು. ಮಂಗನ ಕಪಟ ಬುದ್ಧಿಯನ್ನು ಅರಿಯದ ಬೆಕ್ಕುಗಳಿಗೆ ತಾವು ಮೋಸ ಹೋದ ಅರಿವಾಯಿತು. ಆದರೆ ಕಾಲ ಮಿಂಚಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಂಹ ಮತ್ತು ಇಲಿ ಎನ್ನುವ ಕಥೆಯನ್ನು ಓದೋಣ. ಇದನ್ನು ಕೂಡ ನಾನು ಈಗಾಗಲೇ ಬರವಣಿಗೆಯಲ್ಲಿ ವಿಡಿಯೋ ಮಾಡಿದ್ದೇನೆ. ಇದು ಕೂಡ ಹೋದ ವರ್ಷವೇ ಅಪ್ಲೋಡ್ ಮಾಡಿದ್ದೇನೆ. ಈಗ ಒಂದೆರಡು ಸಾಲನ್ನು ಓದೋಣ, ಮತ್ತು ಮುಂದೆ ಕತೆ ಏನಾಗ್ಬೋದು ಅಂತ ಊಹಿಸಿ. ಒಂದು ದಿನ ಕಾಡಿನ ರಾಜ ಸಿಂಹ ಮಧ್ಯಾಹ್ನ ಮಲಗಿತ್ತು. ಒಂದು ದಿನ ಕಾಡಿನ ರಾಜ ಸಿಂಹ ಮಧ್ಯಾಹ್ನ ಮಲಗಿತ್ತು. ಆಗ ಒಂದು ಇಲಿ ಅದರ ಮೈ ಮೇಲೆ ಹತ್ತಿ ಆಟ ಆಡಲಾರಂಭಿಸಿತು. ಆಗ ಒಂದು ಇಲಿ ಅದರ ಮೈ ಮೇಲೆ ಹತ್ತಿ ಆಟ ಆಡಲಾರಂಭಿಸಿತು. ಮುಂದೆ ಕಥೆಯಲ್ಲಿ ಏನಾಗಬಹುದು ಅಂತ ಊಹಿಸಿ. ಕೆಲವು ಮಕ್ಕಳಿಗೆ ಈ ಕತೆ ಗೊತ್ತಿರಬಹುದು. ಮತ್ತು ಮುಂದಿನ ವಿಡಿಯೋದಲ್ಲಿ ಈ ಕಥೆಯನ್ನು ಪೂರ್ಣವಾಗಿ ಓದೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.